ಅಂಜಲಿ ಅಂಜಲಿ ಅಂಜಲಿ. ಈಗೇನ್ ಕೊಡ್ತಿರೋ ಹೇಗೆ? ಎಷ್ಟೊತ್ತು ಕಾಯೋದು? ಅದೇನ್ ಲೆಕ್ಕ ನೋಡ್ತೀವಿ, ತಗೋ ನೋಡು. ಲೆಕ್ಕ ಎಷ್ಟು ಸ್ಪಷ್ಟವಾಗಿದೆ, ಇದನ್ನ ಹೇಳ್ದೆ ಯಾಕೆ ಸುಮ್ಮನಿದ್ರಿ? ಏನು ಮಾಡ್ತಿದ್ಯಾ ನೀನು? ಅಮ್ಮ, ಮೊದ್ಲು ಇದನ್ನೆಲ್ಲ ತಗೊಂಡೋಗಿ ಆ ಮುದ್ಕಿ ಮುಖದ ಮೇಲೆ ಎತ್ತು ಬಾ, ಸತ್ ಮೇಲೆ ಹಾಕೊಂಡು ಸುಡ್ಲಿ. ಈ ಮಂತ್ರವಾದಿ ಅತ್ತೆಗೆ ಇಷ್ಟೊಂದು ಪೂಸೆ ಹೊಡಿಬೇಕು? ಅಮ್ಮ ನನ್ನ ಸ್ಕೂಲಿಗೆ ಕಳ್ಸುವಾಗ ಇಷ್ಟೊಂದು ಪೂಸೆ ಹೊಡಿತಿರ್ಲಿಲ್ಲ. ನಾನು ಏನಾಗತ್ತೆ ಹೋಗಿ ನೋಡ್ತೀನಿ. ಇದೇನು ನೋಟನ್ನ ನೀರಲ್ಲಿ ಹಾಕೋ ಆಟಕ್ಕೆ ಕೆಟ್ಟು ಹೋಯ್ತಾ? ನಾನು ಅಜ್ಜಿ ಹೇಳಿದ ಆಟ ಆಡ್ತೀನಿ, ತುಂಬಾ ಮಜಾ ಇರತ್ತೆ. ಇವತ್ತು ಅತ್ತೆ ನಮ್ಮ ಪಕ್ಷ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ನಿತ್ಯನ ನೋಡಿ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದಾರೆ. ರಾಗಿಣಿಗಂತೂ ಸಖತ್ತಾಗಿ ಗ್ರಹಚಾರ ಬಿಡಿಸಿದ್ರು. ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ಈ ಮುದುಕಿ ಏನೋ ದೊಡ್ಡ ಪವಾಡನೆ ಮಾಡ್ತಾ ಇದೆ. ಸ್ವಲ್ಪ ಮೆತ್ತಗೆ ಮಾತಾಡು. ನೋಡು, ಪದೇ ಪದೇ ಅಮ್ಮನ ಮುದುಕಿ ಅನ್ನೋದು ನನಗೆ ಇಷ್ಟ ಆಗೋದಿಲ್ಲ. ಈಗ ಅಮ್ಮನಿಗೆ ಚೆನ್ನಾಗಿ ಕೇಳಿಸುತ್ತೆ. ಅಮ್ಮ ಮನಸ್ಸು ಬದಲಾಯಿಸ್ಬಿಟ್ರೆ ಕಷ್ಟ ಆಗುತ್ತೆ. ಅಣ್ಣ, ಅಕ್ಕ ಬರ್ತಾಳೋ ಇಲ್ವೋ ನಾವೇ ಹೋಗಿ ವಿಚಾರಿಸೋಣ. ಅಜ್ಜಿ, ರಾಗಿಣಿ ಅತ್ತಿಗೆ ಬಂದ್ರು. ಹೌದಾ? ಈ ಅಂಜಲಿ ಪಕ್ಕದಲ್ಲೇ ಕೂತ್ಕೊಂಡು ರೇಡಿಯೋ ತರಹ ವಟವಟ ಅಂತಿದ್ಲಲ್ಲ, ಎಲ್ಲಿ ಹೋದ್ಲು? ಅವಳಿದ್ದಿದ್ರೆ ಯಾರ್ಯಾರ ಮುಖದಲ್ಲಿ ದೆವ್ವ ಕುಣಿತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಅಜ್ಜಿ, ಯಾರು ಹುಡುಕ್ತಿದ್ದೀರಾ? ಯಾರೂ ಇಲ್ಲ. ಅತ್ತೆ, ಇನ್ನು ಏನು ವೇಟ್ ಮಾಡ್ತಿದ್ದೀರಾ?
ಎಲ್ಲರೂ ಇಲ್ಲೇ ಇದ್ದೀವಿ. ಅದೇನು ಹೇಳಬೇಕು ಅಂದ್ಕೊಂಡಿದ್ರು ಆದಷ್ಟು ಬೇಗ ಹೇಳಿ ಮುಗಿಸಿ. ಈ ಅಂಜಲಿ ಅಂತ ಟೈಮಲ್ಲಿ ಕೈ ಕೊಟ್ಲಲ್ಲ. ಅಜ್ಜಿ ನೀ ನನ್ನ ಹುಡುಕ್ತಿರ್ತೀಯ ಅಂತ ಗೊತ್ತು. ಇರು ಒಂದು ನಿಮಿಷ, ನಾನು ಆಟ ಆಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯಯ್ಯೋ ದುಡ್ಡೆಲ್ಲ ಬಿದ್ದೋಯ್ತಲ್ಲಪ್ಪ, ಏನು ಮಾಡೋದೀಗ? ಈ ಅಂಜಲಿ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಎಲ್ಲಿ ಹೋದ್ಲು? ಇನ್ನೂ ಯಾಕೆ ಮೀನಮೇಷ ಎಣಿಸ್ತಿದ್ದೀರಾ? ಅದೇನು ಹೇಳಬೇಕೋ ಬೇಗ ಹೇಳಿ. ಇರೋ ತಲೆ ಮೇಲೆ ಆಕಾಶ ಬಿದ್ದೊಳಗೆ ಆಡಬೇಡ. ಒಂದು ಲೆಕ್ಕ ತೋರ್ಸೋಕ್ಕೆ ಈಗ ಒಂದು ಗಂಟೆಯಿಂದ ಮೀನಾಮೇಷ ಎಣಿಸ್ತಾ ಇದ್ದೀಯಾ? ನಾನೀಗ ಹೇಳೋಕ್ಕೆ ಹೊರಟಿರೋದು ಬಹಳ ಮುಖ್ಯವಾದ ವಿಷಯ. ಅದಕ್ಕೆ ನಾನು ಯೋಚನೆ ಮಾಡೋ ಸ್ವಲ್ಪ ಸಮಯ ತಗೋಬಾರ್ದಾ? ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಹತ್ರ ತಲತಲಾಂತರದಿಂದ ಬಂದಿರೋ ಒಡವೆಗಳಿವೆ. ಅದರ ಮೇಲೆ ನಿಮಗೆಲ್ಲರಿಗೂ ಆಸೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೆಲ್ಲ ಆಸೆ ಇದೆ ಅಂತ ನಾನು ಎಲ್ರಿಗೂ ಕೊಡೋಕ್ಕಾಗಲ್ಲ. ನಾನು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಯಶೋಧ ಎಲ್ಲಿ? ಯಶೋಧ ಬಾಯಿಲಿ. ಯಶೋಧ ನಿನ್ನೆ ಕರೀತಾ ಇರೋದು. ಎಲ್ಲಿದೀಯಾ ನೀನು? ನನ್ನ ಹತ್ರ ಬಾ ಅಂತ ಕರೆದೆ. ಬಾ ಬೇಗ ಬಾ ಅಂದೆ. ಹಾ ಯಶೋಧ ಬಂದ್ಯಾಪ್ಪ? ಅಯ್ಯಯ್ಯೋ ಇದೇನ್ರಿ ಇದು? ಈ ಮುದುಕಿ ಒಡವೆನೆಲ್ಲ ಯಶೋದಂಗೆ ಕೊಡೋ ಥರ ಕಾಣಿಸ್ತಾ ಇದೆ. ಅಂದರೆ ನನ್ನ ಸೊಸೆ ಬರೀ ಲೆಕ್ಕ ನೋಡೋಕೆ ಮಾತ್ರ ಲಾಯಕ? ಸುಮ್ಮನೆ ಇರು, ಅದೇನು ವಿಷಯ ಕೇಳಿಸ್ಕೊಳ್ಳೋಣ. ಅಮ್ಮ, ಈ ಮುದುಕಿ ಸಾಯೋ ಕಾಲದಲ್ಲಿ ಎಲ್ಲ ಒಡವೆನೂ ನಿನ್ನ ಮುದ್ದು ಸೊಸೆ ಕೊಡ್ತಾಳೆ ಅಂತ ಕಾಣುತ್ತೆ. ಇನ್ಮೇಲೆ ಈ ಮನೆಯಲ್ಲಿ ನಿನ್ನ ಆಟ ಏನೂ ನಡೆಯಲ್ಲ. ನಿನ್ನ ಸೊಸೆ ಹಿಂದೆ ನಾನು ನೀನು ಹೋದರು ಅಂತ ಸುತ್ಕೊಂಡು ಅವಳು ಹಾಕಿದ ಬಿಸ್ಕೆಟ್ ತಿನ್ಕೊಂಡಿರಬೇಕು ಅಂತ ಕಾಣಿಸುತ್ತೆ. ರಾಗಿಣಿ, ಸ್ವಲ್ಪ ಸುಮ್ಮನೆ ಇರ್ತೀಯ? ಏನೇನು ಹೇಳಿ ನಾನು ಹೆದರಿಸ್ಬೇಡ. na 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 na
ಇವರಿಬ್ಬರು ನನ್ನ ಮುದ್ದಿನ ಮರಿ ಸೊಸೆ ಅಂದರು. ಇವರಿಬ್ಬರು ನನಗೊಂದೇನೆ. ಇಬ್ಬರ ಮೇಲೂ ತುಂಬ ಪ್ರೀತಿ ಇದೆ. ಇವರಿಬ್ಬರಲ್ಲಿ ಒಬ್ಬರಿಗೆ ನನ್ನ ಒಡವೆನೆಲ್ಲ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಷರತ್ತಿದೆ. ಅದೇನು ಅಂದರೆ, ಇವರಿಬ್ಬರಲ್ಲಿ ಯಾರು ತಾಯಿ ಆಗ್ತಾರೋ ಅವರಿಗೆ ನನ್ನ ಒಡವೆನೆಲ್ಲ ಕೊಟ್ಬಿಡ್ತೀನಿ. ಅಯ್ಯೋ 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 ಈಗ ಬರೇ ಕಡೆ ಅತ್ತೆ, ಎಂಥ ಒಳ್ಳೆ ನಿರ್ಧಾರ ತಗೊಂಡಿದ್ದೀರ ಅತ್ತೆ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮ ಷರತ್ತಿಗೆ ನಮಗೆಲ್ಲ ಒಪ್ಪಿಗೆ ಇದೆ. ಇನ್ಮೇಲೆ ನಿಮ್ಗೆ ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ನಮ್ಮದು. ಯಾಕೆ ಈಗ ಓವರ್ ರೇಟ್ ಮಾಡ್ತಾ ಇದೆಯಾ? ಏನು ನಾಳೆ ಬೆಳಿಗ್ಗೆನೆ ಒಡವೆ ಎಲ್ಲ ನಿನ್ನ ಕೈಗೆ ಬಂದು ಸೇರಿಬಿಡುತ್ತೆ ಅನ್ನೋ ಥರ ಆಡ್ತಾ ಇದೆಯಲ್ಲ. ಇದು ಒಂದು ಗೇಮ್ ಆಫ್ ಚಾನ್ಸ್ ಅಷ್ಟೇ ರೀ. ಗೇಮು ಇಲ್ಲ, ಚಾನ್ಸು ಇಲ್ಲ. ಯಶೋದೆ ಮಕ್ಕಳು ಒಂದು ಬದುಕಲ್ಲ. ಈಗಾಗಲೇ 2-3 ಡಮಾರ್ ಅಂದಿವೆ. ಇನ್ನು ಮುಂದೆ ಮಕ್ಕಳು ಹುಟ್ಟೋ ಚಾನ್ಸು ತುಂಬ ಕಡಿಮೆ ಇದೆ. ಅಂದಮೇಲೆ ಒಡವೆ ಯಾರಿಗೆ ಸೇರುತ್ತೆ? ನಮಗೆ ತಾನೇ. ಏಯ್ ಅಜ್ಜಲಿ, ಬಂಗಾರಿ ನೀನು ಬಂದ್ಯಾ? ಒಂದು ಸವಾಲು ಹಾಕಿದ್ದೀನಿ. ಈಗ ನೋಡು, ನಿಮ್ಮಮ್ಮ ಉತ್ತರ ಕೊಡೋದನ್ನು ಕಲಿತಾಳೆ. ಅಜ್ಜಿ ಹೇಳಿ ನಿಜ. ನೀರಲ್ಲಿ ನೋಟ್ ಹಾಕೋ ಆಟ ತುಂಬಾ ಮಜಾ. ನಂಗೆ ಈ ಆಟನ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ದೊಡ್ಡ ಅಣ್ಣ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು. ಎಲ್ಲ ನೋಟನ್ನು ದೋಣಿ ಮಾಡಿ ತೇಲ್ಸ್ಬೋದಿತ್ತು. ಅಮ್ಮ, ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್. ಆ ಮುದುಕಿ ಚಿಕ್ಕಮ್ಮನ ಮನೆಯವ್ರ ಕೈಗೊಂಬೆ ಆಗಿದ್ದಾಳೆ. ಎಂತ ಬಾಂಬ್ ಹಾಕಿದ್ಲು ನೋಡಿದ್ಯಾ? ಅವ್ನು ಮುದುಕಿ ಇಂಥ ಅನ್ಯಾಯ ಮಾಡ್ತಾಳೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಕಣೆ. ಆ ನಿನ್ ಸೊಸೆ 3 ಹೊತ್ತು ಮುದುಕಿ ಬುಡದಲ್ಲೇ ಬಿದ್ದಿರ್ತಿದ್ಲು. ಆ ಮುದುಕಿ ಕಾಲು ಹೊತ್ತಿದ್ದೇನು, ಊಟ ಮಾಡಿಸಿದ್ದೇನು, ಆ ಮುದುಕಿ ಬಾಯಿಗೆ ನೀರು ಬಿಟ್ಟಿದ್ದೇನು? 1-2 ಹಗ್ಲು ರಾತ್ರಿ ಆ ಮುದುಕಿ ಸೇವೆ ಮಾಡಿದ್ಲಲ್ಲ. ಕೊನೆಗೆ ನಿನ್ ಸೊಸೆಗೆ ಎಂತ ರಿವಾರ್ಡ್ ಸಿಕ್ತು ಅಂತ ನೋಡಿದ್ಯಾ? ಹೌದು ಕಣೆ, ಇದು ಉದ್ದೇಶಪೂರ್ವಕವಾಗಿ ಮಾಡಿರೋ ದ್ರೋಹನೇ. ಅಲ್ಲ, ಆ ಮುದುಕಿಗೆ ಯಶೋದನ ಮಕ್ಕಳಾಗಲ್ಲ, ಆಗಿನ ಮಕ್ಕಳೆಲ್ಲ ಸತ್ತೋಗುತ್ತೆ ಅಂತ ವಿಷಯ ಗೊತ್ತಿಲ್ವಾ? ಗೊತ್ತಿದ್ದು ಅವಳನ್ನ ಮುಂದೆ ಕೂರಿಸ್ಕೊಂಡು ಇಂಥ ಷರತ್ತುಗಳನ್ನೆಲ್ಲ ಹಾಕಿದ್ದಾರೆ ಅಂದರೆ ಮೊದಲೇ ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಆಡಿರ್ತಾರೆ. ಅಮ್ಮ, ಹೀಗೆ ಆಗತ್ತೆ ಅಂತ ನನಗೆ ಮೊದಲಿಂದನೂ ಅನುಮಾನ ಇದ್ದೇ ಇತ್ತು. ನನಗೆಂಥ ಸೊಸೈಟಿ ಸಿಕ್ಕದ್ಲಿ ಪಾಪಿದು. ಅಲ್ಲ, ತನಗಂತೂ ಮಕ್ಕಳಾಗಲ್ಲ. ಅಟ್ಲೀಸ್ಟ್ ಇಷ್ಟು ದಿನ ಮುದುಕಿ ಸೇವೆ ಮಾಡಿದ್ದಕ್ಕಾದರೂ ಆ ಮುದುಕಿ ಗಿಲಿ ಹೊಡೆದು ಅಷ್ಟು ಇಷ್ಟು ಆಸ್ತಿನ ಗಿಟ್ಟಿಸ್ಕೋಬೇಕು ಅನ್ನೋ ಜ್ಞಾನನೇ ಇಲ್ವಲ್ಲ ಅವಳಿಗೆ. ಅಮ್ಮ, ಚಿಕ್ಕಮ್ಮ ನಾವು ಅಂದ್ಕೊಂಡಷ್ಟು ದಡ್ರಲ್ಲ. ನಾವು ಮೊಸರು ಕಡ್ದು ಬೆಣ್ಣೆ ತೆಗಿಯೋಕೆ ಹೋದ್ವಿ. ಆದರೆ ಚಿಕ್ಕಮ್ಮ ಡೈರೆಕ್ಟಾಗಿ ತುಪ್ಪಕ್ಕೆ ಕೈ ಹಾಕ್ಬಿಟ್ಲು. ಈ ಮನೆ ಲೆಕ್ಕ ಬರೆಯೋ ನಾಟಕ ಆಡೋದು ನನ್ನ ಕೈಲಾಗಲ್ಲ. ನಾನು ಆ ಮುದುಕಿ ದುಡ್ಡನ್ನ ತಗೊಂಡೋಗಿ ನೀರಿಗೆ ಹಾಕಿದೆ ಅಂತ ಹೇಳಿದಲ್ಲ, ಈಗಲೇ ಆ ಮಿಕ್ಕಿರೋ ದುಡ್ಡನ್ನೆಲ್ಲ ಆ ಮುದುಕಿ ಮುಖದ ಮೇಲೆ ಎಸ್ಬಿಟ್ಟು ಬರ್ತೀನಿ. ನಾನು ಆ ಮುದುಕಿ ದುಡ್ಡನ್ನ ತಗೊಂಡೋಗಿ ನೀರಿಗೆ ಹಾಕಿದೆ ಅಂತ ಹೇಳಿದಲ್ಲ,
ಈಗಲೇ ಆ ಮಿಕ್ಕಿರೋ ದುಡ್ಡನ್ನೆಲ್ಲ ಆ ಮುದುಕಿ ಮುಖದ ಮೇಲೆ ಎತ್ತು ಬಿಟ್ಟು ಬರ್ತೀನಿ. ಮೈ ಗಾಡ್, ಅಮ್ಮ ಅಮ್ಮ ಅಲ್ಲಿ ನೋಡಮ್ಮ, ಅಲ್ಲಿ ನೋಡು, ನೋಟಿನ ಕಟ್ಟೆಲ್ಲ ನೀರಲ್ಲಿ ಬಿದ್ದಿದೆ. ಅಯ್ಯೋ ದೇವ್ರೇ, ಇದೆಲ್ಲ ನಮ್ಮ ರೂಮಲ್ಲಿ ಇತ್ತಲ್ವೇನೆ, ಇಲ್ಲಿಗೆ ಹೇಗೆ ಬಂತು ಗೊತ್ತೇನಾ? ಯಾರೇ ನೀರ್ಗೆ ಹಾಕಿದ್ದು? ಅಯ್ಯೋ 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 ಅಯ್ಯೋ, ಎಲ್ಲ ಹಾಳಾಗೋಯ್ತಲೆ. ಎಷ್ಟು ಜೋಪಾನವಾಗಿ ಇಟ್ಟಿದ್ವಿ ಎಷ್ಟು ದುಡ್ಡನ್ನ, ಯಾರೇ ತಂದು ನೀರು ಹಾಕಿದ್ದು? ಅಯ್ಯಮ್ಮ, ಅಮ್ಮ ಮಗಳಿಬ್ರು ಯಾಕಂಗೆ ಕಿರಿಸ್ತಾ ಇದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತು, ಎಲ್ಲ ಹೋಯ್ತು ರೀ. ಬನ್ರಿ ಇಲ್ಲಿ ನೋಡ್ರಿ, ಅಲ್ಲಿ ಲಕ್ಷ ಗಟ್ಟಲೆ ದುಡ್ಡು ಅನ್ಯಾಯವಾಗಿ ನೀರಲ್ಲಿ ತೇಲ್ತಾ ಇದೆ ಅಲ್ರಿ. ಯಾರು ಅಷ್ಟು ದುಡ್ಡನ್ನ ಅಲ್ಲಿ ಹಾಕಿರೋದು ನೀರಲ್ಲಿ? ನಾನೇ ಹಾಕಿದ್ದು ನೀರ್ಗೆ ನೋಟಕ್ಕೂ ಆಟ ಆಡ್ತಿದ್ದೀನಿ. ರಾಗಿಣಿ, ನಿಂಗೇನು ಬುದ್ಧಿಗಿದ್ದು ಇದೆಯೇನಮ್ಮ? ಅಲ್ಲಮ್ಮ, ಅಮ್ಮನ ಒಡವೆ ಸಿಗ್ಲಿಲ್ಲ ಅಂತ ಇಷ್ಟೊಂದು ದುಡ್ಡು ನೀರಲ್ಲಿ ಹಾಕೋದು? ಚಿಕ್ಕಪ್ಪ ಏನ್ ಹೇಳ್ತಾ ಇದ್ದೀರಾ? ದುಡ್ಡನ್ನ ತಗೊಂಡೋಗಿ ನಾನು ಯಾಕೆ ನೀರಿಗೆ ಹಾಕ್ಲಿ? ನನಗೆ ತಲೆ ಕೆಟ್ಟಿದ್ಯಾ? ಏಯ್, ನೀನ್ ಅಲ್ದೆ ಇನ್ಯಾರೇ ಹಾಕ್ತಾರೆ? ಇಷ್ಟು ದುಡ್ಡು ನಿನ್ನ ಹತ್ರ ಅಲ್ದೆ ಇನ್ಯಾರ ಹತ್ರ ಇರಕ್ ಸಾಧ್ಯ? ಅಲ್ಲ ಕಣೆ, ಕೋಪ ಮಾಡ್ಕೊಂಡು ಅನ್ಯಾಯವಾಗಿ ಆ ಮುದುಕಿ ದುಡ್ಡನ್ನ ನೀರಲ್ಲಿ ಹಾಕಿದ್ಯಲ್ಲ. ಚಿಕ್ಕಮ್ಮ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ದುಡ್ಡನ್ನ ತಗೊಂಡೋಗಿ ನೀರಿಗೋ ದೇವಸ್ಥಾನದ ಹುಂಡಿಗೆ ಹಾಕೋಷ್ಟು ದಡ್ಡಿ ಏನಲ್ಲ ನಾನು. ದುಡ್ಡನ್ನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಮಾಡಿನೇ ಆ ಮುದುಕಿ ದುಡ್ಡನ್ನೆಲ್ಲ ಗುಳುಮ್ಮನ್ಸಿ ನಮಗೆ ಮರ್ಸಿ ಚಳ್ಳೆ ಹಣ್ಣು ತಿನ್ಸಿದ್ದು. ಮುಚ್ಚ ಬಾಯಿನ, ಏನು ದೊಡ್ಡದಾಗಿ ಮಾತಾಡಕ್ಕೆ ಬಂದ್ಬಿಟ್ಲು. ನೀನೇನು ಕಮ್ಮಿನಾ? ರಾಜೀವನ್ ಮದ್ವೆಲಿ ಲಕ್ಷ ಎಮ್ಮರ್ಸ್ಲಿಲ್ವಾ? ಅಯ್ಯಯ್ಯೋ, ಎಲ್ಲರೂ ಈ ದುಡ್ಡಿಗೆ ಜಗಳ ಆಡ್ತಿರಲ್ಲಪ್ಪ. ನೋಟನ್ನ ನೀರಿಗೆ ಹಾಕೋದು ಒಂದು ಆಟ ಅಂತ ಅಜ್ಜಿ ಹೇಳಿದ್ರಲ್ಲ. ಇದು ತಪ್ಪು ಅಂತ ಗೊತ್ತೇ ಆಗ್ಲಿಲ್ಲ. ಅಯ್ಯಯ್ಯೋ, ಇದು ಅಜ್ಜಿ ದುಡ್ಡಂತೆ, ನಾನೇ ಹಾಳು ಮಾಡ್ಬಿಟ್ನಲ್ಲಪ್ಪ. ಅಮ್ಮಂಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಂತಾಳೆ. ಏನ್ ಮಾಡೋದೀಗ? ಐಡಿಯಾ. ನೋಡ್ಕೊಳ್ಳೆ, ನಿಮ್ಗೆ ಸ್ನಾನ ಮಾಡಿಸಿದ ತಪ್ಪಾಯ್ತು. ಪ್ಲೀಸ್ ನಿನ್ ಮತ್ತೆ ಅಜ್ಜಿ ರೂಮಿಗೆ ಹೋಗ್ಬಿಡಿ ಪ್ಲೀಸ್.